ಎಂತ ಎಂತ ಮರೆ ಅಲ್ಲಿಂದ ಸ್ಕ್ರೀ ಬಂದಿದೆ ಈಗ ಎಂತ ಆಯ್ತು ನಿಂಗೆ? ಅಲ್ಲ ಒಮ್ಮೆಲೆ ನೋಡ್ದ ಇಲ್ಲ ಹೆದರಿಕೆ ಪ್ರಾರಂಭ ಆಯ್ತು. ಎಂತ ಹೆದರಿಕೆ? ಏನ್ ಮಾಡಿದ್ವಿ? ಅಲ್ಲ ಅಲ್ಲ ಮಾತಾಡ್ತೀನಿ ಅಂತ ಹೇಳ್ಕೊಂಡು ನೀನು ಈ ನಮ್ಮನೆ ಹೆದರಿದ್ರೆ ನೀ ಎಂತ ಮಾತಾಡೋದು ಮರೆ ಇಲ್ಲಿ? ಹೌದಾ? ಮಾತಾಡ್ಲಾ? ನಿಂಗೆ ಮಾತಾಡೋಕ್ಕಾಗೋದಿಲ್ಲ? ಅಲ್ಲ ಮಾತಾಡ್ತೇನೆ. ಮಾತಾಡ. ಹೌದು ಹೇಳ. ಅವಳ ಮುಖ ನೋಡಿ ಮಾತಾಡೋಕ್ಕಾಗತ್ತೆ? ತೊಂದ್ರೆ ಇಲ್ಲ, ಪ್ರಯತ್ನ ಮಾಡ್ತೇನೆ. ಪ್ರಯತ್ನ ಮಾಡಿ. ಸಸುರು ಅಲ್ಲ ಇದು ಎಂತ ದಿದಿ 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 ಅಲ್ಲ ಎಂತ ಮಾಡ್ತಿದ್ದೆ ಅಂತಾದ್ರೂ ಗೊತ್ತಾ? ಮಾತಾಡುವುದಕ್ಕೆ ಎಂತ ಮಾತಾಡುದು ಮಾರೆ. ಶುರು ಮಾಡ್ತೇನೆ ಅಂದ್ಕೊಂಡು ನೀನು ಒಳ್ಳೆ ಹೀಗೆ ಮಾಡ್ತಾ ಇದ್ದಿ. ನೀ ಹಾಗೆ ಮಾಡ್ದಾಗಲೇ ನನ್ಗೆ ಗೊತ್ತಾಯ್ತು ಇದು ಬೇರೆ ಅದಲ್ಲೇ. ನಂಗೆ ಹಳೀದೊಂದು ಕತೆ ನೆನಪಾಗ್ತಾ ಇತ್ತು. ಏನು? ಹಿಂದೆ ಒಬ್ಬ ಇದ್ರಂತೆ, ಅವರು ಭಾಗವತರು, ಉಗ್ಗುಬಾಯಿ ಭಾಗವತರು. ಅವ್ರು ಪದ್ಯ ಹೇಳು ಚಾಟ ಅವ್ರಿ. ಹೌದಪ್ಪ, ಎಲ್ಲೇ ಕಾರ್ಯಕ್ರಮ ಆಗ್ಲಿ ಆ ಕಾರ್ಯಕ್ರಮದಲ್ಲಿ ಹೋಗಿ ನಾನೊಂದು ಪದ್ಯ ಹೇಳ್ತೇನೆ ಅಂತ. ಸರಿ. ಪಾಪ ಅವರಿಗೆ ಸ್ವರವೇ ಹೊರಡುದಿಲ್ಲ, ಆದ್ರೂ ಪದ್ಯ ಹೇಳೋಕ್ ಚಟ. ಆದ್ರೆ ಏನ್ ಮಾಡುವ, ಕಾರ್ಯಕ್ರಮದಲ್ಲಿ ಒಂದು ಅವಕಾಶ ಕೊಟ್ರ, ಕೊಟ್ಟದ್ದೆತ್ತಡ ಪದ್ಯ ಎತ್ಗಡಿ ಪ್ರಾರಂಭ ಮಾಡಿದ್ರು ನೋಡು. ಅದು ಬರ್ಬೇಕಲ್ಲ, ಉಗ್ಬೇಕಲ್ಲ, ಎಂತ ಮಾಡುದು? ಬರ್ಲಿ ಸುಧರ್ಮ ಮಾಡ್ದ ಎಂತ ಮಾಡ್ತಾನೆ. ಆಗಿಂದ ಪಾಪ ಕಾಲ್ ಎತ್ಕೊಂಡು ಇವ್ರು ಅಂತೀರಿ. ಒಳಗೆ ಬರ್ಲಿಕ್ಕೆ ಆಗುದಿಲ್ಲ. ಒಳಗ್ ಬರೋದಲ್ಲ, ಪ್ರವೇಶವೇ ಕಷ್ಟ ಆಯ್ತು ಅವನಿಗೆ. ಅದಾದ್ರೆ ಪಕ್ಕದಲ್ಲಿ ಮೊದ್ಲಿಗಾರ ಅವ್ರೆ ನಾ ಕಡಿಮೆ ಅಂತ ಹೇಳಿ ನೀವು ಹೀಗ್ ಬಾರಿಸಿದ್ರೆ ನಾನು ಹಾಗೆ ಅವರು ಉಗ್ಗೆ. ಮತ್ತೊಬ್ರು ಚಂಡವ್ರು ಕಡಿಮೆಯ, ನೀವಿಬ್ರು ಹೀಗ್ ಮಾಡ್ತಾ ಇದ್ರೆ ನಾ ಬಿಟ್ಟು ಓಡೋಗ್ತೆ ಅಂತ. ಅವ ಅದನ್ನ ಹೇಳಕ್ಕೂ ಕಷ್ಟ. 3 ಜನ ಉಗ್ರೆ. ನಿನ್ನ ಪರಿಸ್ಥಿತಿ ಹಾಗಾಯ್ತು ಈಗ. ಒಳ್ಳೆ ಹಿಮ್ಮೇಳ ನಿಮ್ಗೆ. ಎಂತ ಮೇಳದ ಯಜಮಾನ ನಾನ? ಅದಲ್ಲ, ಸರಿ ಮಾತಾಡು ಮಾರಯ್ಯ. ಹಾಗಲ್ಲ, ಮಾತಾಡುವುದಕ್ಕೆ ತೊಂದ್ರೆ ಅಂತ ಅಲ್ಲ ನಾನು ಹೇಳುದು. ಆದ್ರ ಮುಖ ನೋಡಿದ್ರೆ ಮಾತೇ ಹೊರಡುವುದಿಲ್ಲ. ಮುಖ ನೋಡಿದ್ರೆ ನಿಂಗೆ ಮಾತು ಹೊರಡುದಿಲ್ವಾ? ಹೌದು. ಒಂದು ಕೆಲಸ ಮಾಡುವ, ಓ ಈ ಕಂಬ ಉಂಟಲ್ಲ, ಇದನ್ನ ನೋಡಿ ಅವಳೇ ಅಂತ ತಿಳ್ಕೊಂಡು ಮಾತಾಡ. ನಾನು ಸ್ವಲ್ಪ ವ್ಯವಸ್ಥೆ ಮಾಡ್ತೀನಿ. ಅಮ್ಮ ಸ್ವಲ್ಪ ಬರ್ಬೇಕು. ಪಾಪ ಆಗಿಂದ ಒದ್ದಾಡ್ತಾ ಇದ್ದ, ಸ್ವಲ್ಪ ಒದ್ದಾಡದಲ್ಲ ಈ ಶೆಕೆಯಲ್ಲಿ ಪಾಪ ಉರಿ ಬೇಡ. ಅದಕ್ಕಾಗಿ ನಿಮ್ಮ ಹತ್ರ ಮಾತಾಡ್ಬೇಕಂತ ಹೇಳಿ ಅವ್ ಬಂದದ್ದು. ನೀವು ಮಾತಾಡದೆ ಹೋದ್ರೆ ಅವ್ನು ಸಿಟ್ಟು ಮಾಡ್ಕೊಂಡು ಪೆಟ್ಟಿಗೆ ತುಂಬ್ಕೊಂಡು ಮನೆ ಹೋದ್ರು ಹೋದ. ಅದಕ್ಕಾಗಿ ನೀವೊಂದು ಸ್ವಲ್ಪ ಸಹಾಯ ಮಾಡಿದ್ರೆ ಅವ್ರೊಂದ್ 2 ಮಾತಾಡ್ತಾರೆ. ಆಗ್ಲಿ, ಶುರು ಮಾಡ ಶುರು ಮಾಡ ಶುರು ಮಾಡಿ ಶುರು ಮಾಡಿ. ಎಂತ ಮಾಡ್ತಿದ್ರಿ ಬಾಯಕ್ಕೆ? ಹೃದಯದೇ ಗೋಲದಲ್ಲಿ ಚೆಲುವೆ ನಾನು, ಹೃದಯದೇ ಗೋಲದಲ್ಲಿ ಚೆಲುವೆ ನಾನಿನ್ನ, ಮುದದಿಂದ ಅರ್ಚಿಸುವೆ ನಿತ್ಯ ಚಿನ್ನ, ಮುದದಿಂದ ಅರ್ಚಿಸುವೆ 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 ನಿನ್ನ ಚಿನ್ನ. ಮನದಾಸೆ ಒಂದಿವುದು ಮನ ಬಿಟ್ಟು ಕೇಳಿ, ಮನದಾಸೆ ಒಂದಿವುದು ಮನವಿಟ್ಟು ಕೇಳೆ, ಮನವಿಟ್ಟು ಕೇಳೆ ಮನವಿಟ್ಟು ಕೇಳೆ, ಮನೆಯೊಡತೆಯಾಗುವೆಯ ನೇತ್ರ, ಮನೆಯೊಡತೆಯಾಗುವೆಯ ನಿಶ್ಚಯವ ಪೇಳೆ, ಮನೆಯೊಡತೆಯಾಗುವೆಯ ನಿಶ್ಚಯವ ಪೇಳೆ, ನಿಶ್ಚಯವ ಪೇಳೆ ನಿಶ್ಚಯವ ಪೇಳೆ. ಹೃದಯದೇ ಗುಣದಲ್ಲಿ ಚೆಲುವೆ ನಾನಿನ್ನ, ಮುದದಿಂದ ದರ್ಶಿಸುವೆ
ನಿತ್ಯವೂ ಚಿನ್ನೋ ನಾನಾಡುವ ಮಾತನ್ನ ಕಟಕಿ ಅನ್ನುವ ಹಾಗೆ ತಿಳಿಯುವಂತಹ ಅಗತ್ಯ ಇಲ್ಲ. ನನ್ನ ಮನಸ್ಸಿನಲ್ಲಿರುವಂತಹ ಸುಪ್ತ ಭಾವನೆಗಳನ್ನು ನಿನ್ನಲ್ಲಿ ಪ್ರಾಮಾಣಿಕವಾಗಿ ಹೇಳಿಕೊಳ್ಳುವಂತಹ ಆಸೆಯಿಂದ ಇಲ್ಲಿಯವರೆಗೆ ಬಂದವ. ನಿತ್ಯ ಹೃದಯ ದೇಗುಲದಲ್ಲಿ ನಿನ್ನನ್ನೇ ಇಟ್ಟು ಇಲ್ಲಿಯವರೆಗೆ ಆರಾಧಿಸುತ್ತಾ ಅರ್ಚಿಸುತ್ತಾ ಬಂದವನಾಗಿದ್ದೇನೆ. ಇದು ನನ್ನ ಮನವನ್ನ ಮನೆಯನ್ನ ಬೆಳಗುವಂತಹ ಭಾಗ್ಯಲಕ್ಷ್ಮಿ ನೀನಾಗಬೇಕು ಎನ್ನುವುದು ನನ್ನ ಮನಸ್ಸಿನ ಸದಾಶಯ. ಇದಕ್ಕೆ ನಿನ್ನ ಅಭಿಪ್ರಾಯ ಏನು ಅಂತ ಬೇಕು. ಒಪ್ಪಿಗೆ ಆದರೆ ನೆರಡಿಲ್ಲ ಮನವು ಮದನ, ಆದರೆ ನೆರಡಿಲ್ಲ ಮನವು ಮದನ. ಒರೆಸನ್ನ ಚಂದ್ರವದನ, ಒರೆಸನ್ನ ಚಂದ್ರವದನ, ಬೆಳಗುವೆನು ಹರ್ಷದೇವ ನಿನ್ನ ಸದನ. ಪಾಪ, ಅಯ್ಯೋ ಪಾಪ ಅಂತ ಅನಿಸ್ತದೆ. ಸೋಲಿಲ್ಲದೆ ಇರುವಂತಹ ದಿಗ್ವಿಜಯ ದೀನನಾಗಿ ಆರ್ತನಾಗಿ ಒಂದು ಹೆಣ್ಣಿನಲ್ಲಿ ಪ್ರೇಮ ಭಿಕ್ಷಾಯಾಚನೆ. ಛೇ, ಇಂಥದ್ದೊಂದು ಸ್ಥಿತಿಯನ್ನು ಕಣ್ಣಾರೆ ಕಾಣುತ್ತೇನೆ ಎನ್ನುವ ಹಾಗೆ ಕಲ್ಪನೆಯೂ ನನಗಿರಲಿಲ್ಲ. ಆದ್ರೆ ನಿನ್ನ ಯೋಗ ನೋಡು. ಏನ್ ನಿನ್ನ ಈ ಸ್ಥಿತಿಯನ್ನು ಕಂಡು ಅಯ್ಯೋ ಅಂತ ಹೇಳುವ ನಾನೇ ನಿನ್ನನ್ನು ಮೆಚ್ಚಿಕೊಂಡು ಉಳಿದ್ದೇನೆ. ದಿಗ್ವಿಜಯ, ನಮ್ಮ ಮನೆಯ ಕೆಲಸದ ಆಳಿನಲ್ಲಿ ನಿನ್ನ ಪ್ರೇಮ ಭಿಕ್ಷಾ ಯಾಚನೆಯ? ಛೇ, ಬೇಡವೇ ಬೇಡ. ಅದಕ್ಕೂ ಯೋಗ್ಯತೆ ಎನ್ನುವುದು ಬೇಕು ಮದುವೆಯಾಗುವುದಕ್ಕೂ. ನೋಡು, ನಿನ್ನ ಯೋಗವೋ ಎನ್ನುವ ಹಾಗೆ ನಿನ್ನನ್ನ ಈ ರಾಜಕುಮಾರಿ ಶಿವರಂಜಿನಿ ಮೆಚ್ಚಿಕೊಂಡವಳಿದ್ದಾಳೆ. ಹಾಗಾಗಿ ನಿನ್ನನ್ನು ನಾನು ಮದುವೆ ಆಗ್ತೇನೆ. ಮದುವೆಯಾಗ ನಾನಿನ್ನ ದಾರಿಯಲ್ಲಿ ಬರಲು ಜೋಗೆ, ನಾನಿನ್ನ ದಾರಿಯಲ್ಲಿ ಬರಲು ಸಾಗೆ. ಈ ರೀತಿ ನುಡಿಯಲೇಗೆ ನಮ್ಮದು ಬರೋದೆಂದು ನಿನ್ನ ಯೋಗ. ಶಿವರಂಜನೆ, ಏನು ನೀನು ಮೆಚ್ಚಿಕೊಂಡದ್ದು? ಹೌದಾ? ನೀನು ನನ್ನನ್ನ ಮದುವೆಯಾಗುವುದು ನಿನ್ನ ಯೋಗ ಇರಬೇಕು, ಭ್ರಮೆ ಇರಬೇಕು. ಭ್ರಮಾಧೀನವಾದ ಮನಸ್ಸು ಎನ್ನುವುದು ನಮ್ಮ ಬದುಕನ್ನೇ ಕೆಡಿಸಿ ಬಿಡ್ತದೆ. ಶಿವರಂಜನಿ, ಏನು ನಾನು ನಿನ್ನನ್ನ ಮದುವೆ ಆಗುವಲ್ಲ. ಯಾಕೆ ಗೊತ್ತುಂಟ? ಯಾಕೆ? ಕಾರಣ ಉಂಟು. ಏನು? ಈ ಪ್ರಪಂಚದಲ್ಲಿ ಗಂಡು ಗಂಡಿಗೆ ಮದುವೆ ಆಗುವ ಅಭ್ಯಾಸ ಇಲ್ಲ. ಗಂಡು ಬೀರಿ ಹೆಣ್ಣು ನೀನು, ನಿನ್ನನ್ನು ನಾನು ಮದುವೆ ಆಗ್ಬೇಕ? ಏನು ಆದ್ರೂ ನನ್ನನ್ನ ಮದುವೆ ಆಗುವಲ್ಲಿ ನೀನು ಪ್ರಯತ್ನ ಪಟ್ಟು ಮುಂದೆ ಬಂದೆ ಅಂತ ಆದ್ರೆ ವ್ಯಕ್ತ ಪ್ರಯತ್ನ ಅಂತ ಆಗ್ತದೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ ಕೇಳಿ. ಯಾವುದು? ವಾರಿಯಳು ಹೋಮವೇಕೆ. ನಮ್ಮಲ್ಲಿ ವ್ಯಕ್ತ ಪ್ರಯತ್ನ ಎನ್ನುವುದಕ್ಕೆ ಸರಿಯಾದ ಉದಾಹರಣೆ ಅದೇ. ಹೊಳೆಯಲ್ಲಿ ಹೋಮ ಮಾಡಿದಾಗ ಆಯ್ತು ಅಂತ ಅದೇ ರೀತಿಯಾದಂತಹ ಪ್ರಯತ್ನ ನಿನ್ನದ್ದಾಗ್ತದೆ ಬಿಟ್ರೆ. ಸ್ಪಷ್ಟವಾಗಿ ಕೇಳು. ಏನು? ನುಡಿದಂತೆ ನಡೆಯುವಂತಹ ನಡೆಯನ್ನ ಅಭ್ಯಾಸ ಮಾಡಿಕೊಂಡು ಬಂದವ ಈ ದಿಗ್ವಿಜಯ. ಇಲ್ಲಿಯವರೆಗೆ ನನಗಾಗಲಿಲ್ಲ ನನ್ನ ಬದುಕಿನಲ್ಲಿ ಅಪಜಯ. ನನ್ನ ಬದುಕಿನಲ್ಲಿ ಮದುವೆ ಎನ್ನುವ ಶುಭ ಸಂಸ್ಕಾರ ಆಗುವುದಿದ್ರೆ ಅದು ನೇತ್ರಗಳ ಒಟ್ಟಿಗೆ ಮಾತ್ರ. ದಿಗ್ವಿಜಯ, ಹೇಳು, ನಾನು ಯಾರು? ಶಿವರಂಜಿನಿ. ನನ್ನ ಸ್ವಭಾವ ಏನು ಎನ್ನುವುದನ್ನು ಚೆನ್ನಾಗಿ ಅರಿತವ ನೀನು. ವಸ್ತುವಾಗಲಿ ವ್ಯಕ್ತಿಯಾಗಲಿ ನನಗೆ ಬೇಕು ಅಂದದ್ದು ಬೇಕು. ಸರಿಯಾಗಿ ಕೇಳಿಸಿಕೊ. ಏನಕ್ಕೇನ ಪ್ರಕಾರೇಣ ಸಂದರ್ಭವನ್ನು ಸೃಷ್ಟಿಸಿಯಾದರೂ ಈ ಶಿವರಂಜನಿ ಮದುವೆಯಾಗುವುದು ನಿನ್ನನ್ನೇ. ಕಟ್ಟಿಕೋ ಸೆರಗಲಿ ಗಂಟನ್ನು. ದಿಟ್ಟ ಹೆಣ್ಣೆ, ದಿಗ್ವಿಜಯನ
ಮುಂದಿನ ಬದುಕಿನಲ್ಲಿ ಏನು ನೀನು ಸಂದರ್ಭವನ್ನ ಸೃಷ್ಟಿ ಮಾಡುವುದ ಹೌದಾ? ಮಾಡುವುದಕ್ಕಾದೀತ ಮಾಡುತ್ತೇನೆ, ಏ, ತೋರಿಸ್ತೇನೆ. ಏನೋ? ಯಾವುದೇ ಕಾರಣಕ್ಕೂ ಕೂಡ ಹ್ಮ್. ನಾನು ಬಯಸಿದಂತಹ ನೇತ್ರಗಳನ್ನ ಹಾ. ನಿಮ್ಮೆಲ್ಲವರ ಕಣ್ಣೆದುರಲ್ಲಿ ಮದುವೆಯಾಗ್ಲಿಲ್ಲ ಅಂತಾದ್ರೆ ನಾನು ವಿಜಯ ನೆನ್ಪಿಟ್ಕೋ. ಈ ಪಂಥದಲ್ಲಿ ಗೆಲುವು ನನ್ನದ್ದೇ. ನನ್ನದ್ದೇ.